ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ತೀವ್ರವಾಗಿ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಐಡಿಗೆ ತಲೆನೋವಾಗಿದೆ. 3 ಸಂಸ್ಥೆಗಳ ಪದಾಧಿಕಾರಿಗಳ ವಿಚಾರಣೆ. ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿ ತಲೆನೋವನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರದ ಮೇಲೆಯೇ ಬೊಟ್ಟು ತೋರಿಸ್ತಿದ್ದಾರೆ 3 ಸಂಸ್ಥೆಗಳು. ಕಾರ್ಯಕ್ರಮ ಆಯೋಜನೆ ನಮ್ಮದಲ್ಲ, ಸರ್ಕಾರವೇ ಆಹ್ವಾನವನ್ನ ನೀಡಿತ್ತು, ಹಾಗಾಗಿ ಈ ಆಯೋಜನೆಗೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಎನ್ನುವಂತ ಹೇಳಿಕೆಗಳನ್ನ ನೀಡುವ ಮೂಲಕ ತಲೆನೋವಾಗಿದ್ದಾರೆ 3 ಸಂಸ್ಥೆಯ ಸಿಬ್ಬಂದಿಗಳು. ಸಿಐಡಿ ವಿಚಾರಣೆ ವೇಳೆ ಮ್ಯಾನೇಜ್ಮೆಂಟ್ಗಳ ಹೇಳಿದ್ದೇ ಹೇಳುವಂತಹ ಉತ್ತರ, ಅಂದ್ರೆ ಪದೇ ಪದೇ ಅದೇ ಉತ್ತರವನ್ನೇ ನೀಡ್ತಾ ಇದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಈ ಕಾರ್ಯಕ್ರಮದ ಆಯೋಜನೆ ನಮ್ಮದಲ್ಲ, ಸರ್ಕಾರವೇ ಇದರ ಹೊಣೆ ಹೊತ್ತಿತ್ತು, ಹಾಗೆ ಸರ್ಕಾರವೇ ಆಹ್ವಾನಿಸಿತ್ತು ಎನ್ನುವಂತಹ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಈ 3 ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳು. ಆರ್ಸಿಬಿ, ಡಿಎನ್ಎ ಹಾಗೂ ಕೆಎಸ್ಸಿಎ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳು ಸರ್ಕಾರದ ಮೇಲೆ ಬೊಟ್ಟನ್ನು ತೋರಿಸ್ತಿರುವಂಥದ್ದು. ಈ ರೀತಿಯಾಗಿ ಸಿಐಡಿ ವಿಚಾರಣೆಗೆ, ಸಿಐಡಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಕಾರ್ಯಕ್ರಮದ ಆಯೋಜನೆ, ಪರ್ಮಿಷನ್ ಹಾಗೂ ಬಂದೋಬಸ್ತ್ ಪ್ಲಾನ್, SOP ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಸಿಐಡಿ ಟೀಮ್. ಆದರೆ ಕಾರ್ಯಕ್ರಮದ ಆಯೋಜನೆ ನಮ್ಮದಲ್ಲ, ಸರ್ಕಾರದಿಂದಲೇ ಈ ಆಹ್ವಾನ ಬಂದಿತ್ತು ಅಂತ ಸಂಸ್ಥೆಯವರು ಹೇಳಿದ್ದೇ ಉತ್ತರಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು. ಹೀಗಾಗಿ ಎಲ್ಲರನ್ನೂ ಮತ್ತೊಮ್ಮೆ ವಿಚಾರಣೆ ನಡೆಸೋದಕ್ಕೆ ಸಿಐಡಿ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ತನಿಖಾ ತಂಡ ಸೂಚಿಸಿರುವಂಥದ್ದು. ಆರ್ಸಿಬಿ ವಿಜಯೋತ್ಸವದಲ್ಲಿ ಏನು ಒಂದು ಅವಘಡ ಸಂಭವಿಸಿತ್ತು, 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಈ ಕುರಿತಾಗಿ ಸಿಐಡಿ ತನಿಖೆ ಕೂಡ ಶುರುವಾಗಿದೆ. ಈ ವೇಳೆ ಆರ್ಸಿಬಿ, ಡಿಎನ್ಎ ಹಾಗೂ ಕೆಎಸ್ಸಿಎ ಸಂಸ್ಥೆಯ ಸಿಬ್ಬಂದಿಗಳೇನಿದ್ರು ಅವರನ್ನು ಕರೆಸಿ ಸಿಐಡಿ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. 3 ಸಂಸ್ಥೆಗಳ ಪದಾಧಿಕಾರಿಗಳ ವಿಚಾರಣೆಯನ್ನು ಮಾಡಲಾಗ್ತಾ ಇತ್ತು. ಈ ವೇಳೆ ಪ್ರತಿ ಬಾರಿಯೂ ಕೂಡ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಈ ಕಾರ್ಯಕ್ರಮದ ಆಯೋಜನೆ ನಮ್ಮದಲ್ಲ, ಸರ್ಕಾರವೇ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು, ಕಾರ್ಯಕ್ರಮದ ಆಯೋಜನೆ, ಪರ್ಮಿಷನ್ ಹಾಗೂ ಬಂದೋಬಸ್ತ್ ಪ್ಲಾನ್ ಜೊತೆಗೆ ಆಹ್ವಾನ ಕೂಡ ಸರ್ಕಾರವೇ ನೀಡಿದ್ದು, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಪ್ರತಿ ಬಾರಿಯೂ ಕೂಡ ಸಿಐಡಿ ತನಿಖೆನಲ್ಲಿ ಈ 3 ಸಂಸ್ಥೆಗಳು ಹೇಳ್ತಾ ಇರುವಂಥದ್ದು. ಇದರಿಂದ ತನಿಖೆಗೆ ಒಂದು ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅದೇ ಉತ್ತರವನ್ನ ನೀಡ್ತಾ ಬಂದಿರುವಂಥದ್ದು ಈ 3 ಸಂಸ್ಥೆಗಳು. ಹಾಗಾಗಿ ಮತ್ತೊಮ್ಮೆ ತನಿಖೆ ಮಾಡಬೇಕು ಅಂತ ಸಿಐಡಿ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ತನಿಖಾ ತಂಡ ಸೂಚಿಸಿದೆ. ಆರ್ಸಿಬಿ, ಡಿಎನ್ಎ ಹಾಗೂ ಕೆಎಸ್ಸಿಎ ಅಧಿಕಾರಿಗಳ ತನಿಖೆಗೆ ಮತ್ತೊಮ್ಮೆ ಸೂಚಿಸಿದೆ ಸಿಐಡಿ. ಹಾಗೆ ಆರ್ಸಿಬಿ ವಿಜಯೋತ್ಸವದಲ್ಲಿ ಏನೋ ಒಂದು ಕಾಲ್ತುಳಿತ ಸಂಭವಿಸಿತ್ತು. ಈ ಕುರಿತಾಗಿ ಸರ್ಕಾರಕ್ಕೆ ಕೇಳಿದರೆ ಅವರು ಇವ್ರ ಮೇಲೆ ಹಾಕೋದು, ಇವರು ಅವ್ರ ಮೇಲೆ ಹಾಕೋದು, ಹೀಗಾಗಿ ಒಂದು ಯಾರು ಕೂಡ ತಮ್ಮ ಮೇಲೆ ತಾವು ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇಲ್ಲ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಆರ್ಸಿಬಿ ಕಾಲ್ತುಳಿತದಲ್ಲಿ, ಒಂದು ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ಅವಘಡದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಈ ಕುರಿತಾಗಿ ಸಿಐಡಿ ತನಿಖೆ ಕೂಡ ಸಾಗ್ತಾ ಇದೆ. ಈ ವೇಳೆ ಈ 3 ಸಂಸ್ಥೆಗಳೇನಿದೆ ಇವು ಸರ್ಕಾರದ ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನ ನೀಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ಸಿಐಡಿ ಮತ್ತೆ ಇವರನ್ನ ವಿಚಾರಣೆಗೆ ಆಹ್ವಾನಿಸಿರುವಂಥದ್ದು. ಏನಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್? ಸಂಜನಾ, ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಇದರ ಹೊರತಾಗಿನೂ ಕೂಡ ಸಿಐಡಿ ಅಧಿಕಾರಿಗಳು ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ, ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗದಲ್ಲಿ ಇರುವಂತಹ ಗೇಟ್ಗಳ ಬಳಿ ಕಂಪ್ಲೀಟ್ ಆಗಿ ಮಹಾಜರು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಸಿಐಡಿ ಅಧಿಕಾರಿಗಳಿಗೆ ಈಗ ಈ ಇನ್ವೆಸ್ಟಿಗೇಷನ್ ಏನ್ ಮಾಡ್ತಾ ಇದ್ದಾರೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡಿಎನ್ಎ ಆಗಿರ್ಬೋದು ಮತ್ತು ಕೆಎಸ್ಸಿಎ ಸಂಸ್ಥೆಯಲ್ಲಿ ಇರುವಂತ ಕೆಲಸ ಮಾಡುವಂತಹ ಸಿಬ್ಬಂದಿಯ ವಿಚಾರಣೆ ನಡೆಸುವಂತದ್ದು ದೊಡ್ಡ ತಲೆನೋವಾಗಿರುವಂತದ್ದು. ಒಬ್ರ ಮೇಲೆ ಒಬ್ರು ಅಂತಂದ್ರೆ ಒಬ್ರು ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ಬಟ್ ಮಾಡಿದ್ರೆ, ಇನ್ನೊಬ್ರು ಕೆಎಸ್ಸಿಎ ಮೇಲೆ, ಮತ್ತು ಈ 3 ಸಂಸ್ಥೆಗಳು ಸೇರ್ಕೊಂಡು ಸರ್ಕಾರ ಮಾಡಿದ ಎಡವಟ್ಟಿನಿಂದ ಈ ರೀತಿಯಾದಂತಹ ಸಮಸ್ಯೆ ಆಯ್ತು ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಸಾಕಷ್ಟು ಮಾತುಗಳನ್ನು ಕೂಡ ಆಡ್ತಾ ಇರುವಂತದ್ದು. ಇನ್ನು ಕಾರ್ಯಕ್ರಮದ ಆಯೋಜನೆ ಆಗಿರ್ಬೋದು, ಪರ್ಮಿಷನ್ ಆಗಿರ್ಬೋದು, ಬಂದೋಬಸ್ತ್ ಪ್ಲಾನ್ ಆಗಿರ್ಬೋದು, SOP ಬಗ್ಗೆ ಪ್ರಶ್ನೆಯನ್ನು ಕೂಡ ಸಿಐಡಿ ಟೀಮ್ ಮಾಡಿದೆ. ಆದ್ರೆ ಕಾರ್ಯಕ್ರಮದ ಆಯೋಜನೆ ನಮ್ದಲ್ಲ, ಸರ್ಕಾರದಿಂದಲೇ ಬಂದಿರುವಂತಹ ಆಹ್ವಾನ ಅಂತ ಈ ಸಂಸ್ಥೆಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಕೆಎಸ್ಸಿಎ ಮತ್ತು ಆರ್ಸಿಬಿ ಆಗಿರ್ಬೋದು ಮತ್ತು ಡಿಎನ್ಎ ಸಂಸ್ಥೆ ಆಗಿರ್ಬೋದು.
ಹೀಗಾಗಿ ಸಿಐಡಿ ವಿಚಾರಣೆ ವೇಳೆ ಮ್ಯಾನೇಜ್ಮೆಂಟ್ಗಳು ವಿಚಾರಣೆ ಏನು ಹೇಳಿದಂತ ಉತ್ತರಗಳೇನಿದೆ ಅದು ತುಲನೆ ಆಗ್ತಾ ಇಲ್ಲ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಏನು RCB ಮ್ಯಾನೇಜ್ಮೆಂಟ್ ಆಗಿರಬಹುದು ಮತ್ತು DNA ಆಗಿರ್ಬೋದು ಮತ್ತು KSE ಪದಾಧಿಕಾರಿಗಳೇನಿದ್ದಾರೆ ಅವರ ಪ್ರಶ್ನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ತಲೆನೋವಾಗ್ತಾ ಇರುವಂತದ್ದು. ಒಬ್ಬರ ಮೇಲೆ ಒಬ್ರು ಹೇಳ್ತಾ ಇರೋದ್ರಿಂದ ಯಾರನ್ನ ಇಲ್ಲಿ ಅಪರಾಧಿಗಳನ್ನ ಆರೋಪಿಗಳನ್ನಾಗಿ ಮಾಡುವಂಥದ್ದು ಮತ್ತು ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CCTV ಫುಟೇಜಸ್ಗಳಾಗಿರ್ಬೋದು, ಅಲ್ಲಿರುವಂತಹ ಸಮಯದಲ್ಲಿ ಇದ್ದಂತಹ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸುವಂತ ಪ್ರೋಸೆಸ್ ನಲ್ಲಿ ಅಧಿಕಾರಿಗಳಿದ್ರು. ಆದ್ರೆ ವಿಚಾರಣೆಗೆ ಹಾಜರಾಗುವಂತೆ ತನಿಖಾ ತಂಡ ಕೆಲವೊಬ್ಬರಿಗೆ ಸೂಚನೆಯನ್ನು ಕೊಟ್ಟರು ಕೂಡ ಅವರು ಈ ಒಂದು ವಿಚಾರಣೆಗೆ ಬರ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾರನ್ನ ಇಲ್ಲಿ ತಪ್ಪಿತಸ್ಥರನ್ನಾಗಿ ಮಾಡಬೇಕು ಮತ್ತು ಯಾರನ್ನ ಇಲ್ಲಿ ಪ್ರಮುಖವಾಗಿ ಆರೋಪಿಗಳನ್ನಾಗಿ ಮತ್ತು ಯಾರ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಸಿಐಡಿ ತಂಡ ಸಾಕಷ್ಟು ತಲೆನೋವನ್ನ ಅನುಭವಿಸ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರಕ್ಕಂತೂ ಸರ್ಕಾರವನ್ನ ಟಚ್ ಮಾಡುವಂತಹ ನಿಟ್ಟಿನಲ್ಲಂತೂ ಸಿಐಡಿ ಅಧಿಕಾರಿಗಳು ಹೋಗೋದಿಲ್ಲ. ಯಾಕಂತಂದ್ರೆ ಸರ್ಕಾರದ ಅಂಡರ್ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಕೇವಲ ವಿಚಾರಣೆಗೆ ಮಾತ್ರ ಕರೆಯಬಹುದಾಗತ್ತೆ ಯಾರನ್ನಾದ್ರೂ ಒಬ್ಬರನ್ನ. ಆದ್ರೆ ಇಲ್ಲಿ KSE DNA ಮತ್ತು ಇನ್ನುಳಿದಂತಹ RCB ಮ್ಯಾನೇಜ್ಮೆಂಟ್ ನ ಕೆಲ ಅಧಿಕಾರಿಗಳನ್ನು ಬಂಧಿಸಲಾಗಿತ್ತು ಮತ್ತು ಸಂಬಂಧಪಟ್ಟವರನ್ನು ಕೂಡ ಬಂಧಿಸಲಾಗಿತ್ತು. ಈಗಾಗಲೇ ಬೇಲ್ ಕೂಡ ಸಿಕ್ಕಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾರನ್ನ ಈ ಒಂದು ಪ್ರಕರಣದಲ್ಲಿ ಫಿಟ್ ಮಾಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಸಿಐಡಿ ಅಧಿಕಾರಿಗಳು ತೆರೆ ಕಟ್ಟಿಸ್ಕೊಂಡಿದ್ದಾರೆ. ಮುಂದೆ ಇವರು ಕೊಡುವಂತಹ ಉತ್ತರದ ಮೇಲೆ ಸರಿಯಾದಂತಹ ಮತ್ತು ಸಮಂಜಸವಾದಂತಹ ಆನ್ಸರ್ಗಳು ಬಂತು ಅಂತಂದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ. ಆದ್ರೆ ಈಗ 3 ಸಂಸ್ಥೆಗಳು ಕೂಡ ಒಂದಲ್ಲೊಂದು ಉತ್ತರವನ್ನ ಕೊಡ್ತಾ ಇರೋದ್ರಿಂದ ಸಾಕಷ್ಟು ತಲೆನೋವಾಗ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಸಿಐಡಿ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.